ವ್ಯಕ್ತಿಯು ಯಶಸ್ಸಿನ ಹೊಸ ಮೆಟ್ಟಿಲನ್ನು ಹತ್ತಬೇಕೆಂದರೆ ಅವನು ಜೀವನದಲ್ಲಿ ಎಂದಿಗೂ ಈ ತಪ್ಪುಗಳನ್ನು ಮಾಡಬಾರದು ಎಂದು ನೀತಿಶಾಸ್ತ್ರದ ಪಿತಾಮಹ ಎಂದು ಗೌರವ ಪಡೆದ ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ. ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಏನಾದರೊಂದನ್ನು ಸಾಧಿಸಲು ನಿರಂತರವಾಗಿ ಶ್ರಮಿಸುತ್ತಲೇ ಇರುತ್ತಾರೆ. ಹೊಸ ಕನಸುಗಳನ್ನು ಕಟ್ಟಿಕೊಳ್ಳುತ್ತಾ ಪ್ರಯತ್ನಪಡುತ್ತಾರೆ. ಆದರೆ ಕೆಲವರು ಯಶಸ್ಸಿನ ಹಾದಿಯಲ್ಲಿ ಸಾಗಬೇಕಾದರೆ ಕೆಲವು ತಪ್ಪುಗಳನ್ನು ಮಾಡಿಬಿಡುತ್ತಾರೆ. ಇದರಿಂದ ಅವರು ಸೋಲಿನ ಅನುಭವ ಎದುರಿಸಬೇಕಾಗುತ್ತದೆ. ನೀತಿಶಾಸ್ತ್ರದ ಪಿತಾಮಹ ಎಂಬ ಗೌರವವನ್ನು ಪಡೆದ ಆಚಾರ್ಯ ಚಾಣಕ್ಯರು ತಮ್ಮ ನೀತಿಶಾಸ್ತ್ರದಲ್ಲಿ ಇದನ್ನು ಉಲ್ಲೇಖಿಸಿದ್ದಾರೆ. ಬಹಳಷ್ಟು ಜನರು ಅತ್ಯಂತ ಒಳ್ಳೆಯವರಾಗಿರುತ್ತಾರೆ. ಆದರೂ ಅವರು ಯಶಸ್ಸಿನ ದಾರಿಯಲ್ಲಿ ಸೋಲುತ್ತಾರೆ. ಅದಕ್ಕೆ ಅವರು ಮಾಡುವ ತಪ್ಪುಗಳೇ ಕಾರಣವಾಗಿರುತ್ತದೆ. ನೀವು ಎಷ್ಟೇ ಒಳ್ಳೆಯವರಾಗಿದ್ದು ಜೀವನದಲ್ಲಿ ಆ ತಪ್ಪುಗಳನ್ನು ಮಾಡಿದರೆ ಸೋಲಿನ ರುಚಿ ನೋಡಬೇಕಾಗುತ್ತದೆ. ಆದ್ದರಿಂದ ಅಪ್ಪಿತಪ್ಪಿಯೂ ಆ ತಪ್ಪುಗಳನ್ನು ಮಾಡಬೇಡಿ ಎಂದು ಚಾಣಕ್ಯರು ಹೇಳುತ್ತಾರೆ. 1. ಯೋಚಿಸದೆ ಕೆಲಸ ಪ್ರಾರಂಭಿಸಬೇಡಿ. ಒಬ್ಬ ವ್ಯಕ್ತಿಯು ಅದೆಷ್ಟೇ ಅದೃಷ್ಟಶಾಲಿಯಾಗಿದ್ದರೂ ಅವನು ಯಾವುದೇ ಕೆಲಸವನ್ನು ಯೋಚಿಸದೆ ಪ್ರಾರಂಭಿಸಬಾರದು ಎಂದು ಚಾಣಕ್ಯರು ಹೇಳುತ್ತಾರೆ. ಯಾವುದೇ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಆ ಕೆಲಸ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕು. ಕೆಲಸವನ್ನು ಸರಿಯಾಗಿ ಪೂರ್ಣಗೊಳಿಸಲು ಯೋಜನೆಗಳನ್ನು ರೂಪಿಸಿಕೊಳ್ಳುವುದು ಮುಖ್ಯವಾಗಿದೆ. ಇದರಿಂದ ಕೆಲಸ ಸುಲಭವಾಗುವುದರ ಜೊತೆಗೆ ಅದನ್ನು ಪೂರ್ಣಗೊಳಿಸುವ ವಿಶ್ವಾಸ ಬರುತ್ತದೆ. ಅದೇ ಯೋಚಿಸದೆ ಕೆಲಸವನ್ನು ಪ್ರಾರಂಭಿಸಿದರೆ ಅದರಿಂದ ಜೀವನದಲ್ಲಿ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಇದರಿಂದ ಆ ವ್ಯಕ್ತಿಯು ಸೋಲನ್ನು ಕಾಣುತ್ತಾನೆ ಮತ್ತು ಜೀವನದಲ್ಲಿ ಎಂದಿಗೂ ಪ್ರಗತಿ ಸಾಧಿಸಲು ಸಾಧ್ಯವಿಲ್ಲ, ಅವನು ತನ್ನಲ್ಲಿರುವುದನ್ನು ಸಹ ಕಳೆದುಕೊಳ್ಳುತ್ತಾನೆ. 2. ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ಆಚಾರ್ಯ ಚಾಣಕ್ಯರು ತಮ್ಮ ನೀತಿಗಳಲ್ಲಿ ಒಬ್ಬ ವ್ಯಕ್ತಿಯು ಯಾವಾಗಲೂ ಪ್ರಾಮಾಣಿಕ ಮತ್ತು ನಿಷ್ಠುರನಾಗಿರಬೇಕು ಎಂದು ಒತ್ತಿ ಹೇಳಿದ್ದಾರೆ. ಅವರ ಪ್ರಕಾರ ಅಪ್ರಾಮಾಣಿಕ ವ್ಯಕ್ತಿ ಒಂದು ದಿನ ತನ್ನ ಖ್ಯಾತಿಯನ್ನು ಕಳೆದುಕೊಳ್ಳುತ್ತಾನೆ, ಜೊತೆಗೆ ತನ್ನವರಿಗೆ ಹಾನಿಯನ್ನುಂಟು ಮಾಡುತ್ತಾನೆ. ಅದೇ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯು ಅವನ ಬಗ್ಗೆ ಇತರ ಮನಸ್ಸಿನಲ್ಲಿ ನಂಬಿಕೆಯನ್ನು ಮೂಡಿಸುತ್ತಾನೆ. ಈ ಆತ್ಮವಿಶ್ವಾಸವೇ ಅವನಿಗೆ ಭವಿಷ್ಯದಲ್ಲಿ ಯಶಸ್ಸಿನ ಹಾದಿಯನ್ನು ತೆರೆಯುತ್ತದೆ. ಆದ್ದರಿಂದ ಯಾವಾಗಲೂ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಎಂದು ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ. 3. ಗುರಿ ಮತ್ತು ಯೋಜನೆಯನ್ನು ಅವಧಿಗೂ ಮೊದಲೇ ಬಹಿರಂಗಪಡಿಸಬೇಡಿ. ಆಚಾರ್ಯ ಚಾಣಕ್ಯರು ಹೇಳುವಂತೆ ಒಬ್ಬ ವ್ಯಕ್ತಿ ನಿಜವಾಗಿಯೂ ಯಶಸ್ವಿಯಾಗಲು ಬಯಸಿದರೆ ಅವನು ತನ್ನ ಯೋಜನೆಯನ್ನು ಎಂದಿಗೂ ಅವಧಿಗೂ ಮೊದಲೇ ಬಹಿರಂಗಪಡಿಸಬಾರದು. ಏಕೆಂದರೆ ನಿಮ್ಮ ಯೋಜನೆಯನ್ನು ಮೊದಲೇ ಬಹಿರಂಗಪಡಿಸುವುದರಿಂದ ನಿಮ್ಮ ಎದುರಾಳಿಗಳು ಅದರ ಲಾಭ ಪಡೆದುಕೊಳ್ಳಬಹುದು. ಆಗ ನೀವು ಸೋಲಬಹುದು. ನೀವು ನಿಮ್ಮ ಯೋಜನೆ, ಗುರಿ ಮತ್ತು ತಯಾರಿಯನ್ನು ಎಲ್ಲರ ಹತ್ತಿರ ಹೇಳಿಕೊಳ್ಳುವುದರಿಂದ ಭವಿಷ್ಯದಲ್ಲಿ ನಿಮಗೆ ಆಗದವರು ದ್ರೋಹ ಬಗೆಯಬಹುದು. ಆದ್ದರಿಂದ ನಿಮ್ಮ ಗುರಿ ಮತ್ತು ಯೋಜನೆಯನ್ನು ಎಂದಿಗೂ ಬಹಿರಂಗಪಡಿಸಬಾರದು ಎಂದು ಚಾಣಕ್ಯರು ಹೇಳುತ್ತಾರೆ.